ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ರೋಜಿಗೆ ಜಳಕ ಮಾಡ್ಸಕತ್ತೀವಿ. ಯಾವ ರೀತಿ ರೆಡಿ ಆಯ್ಕೊಂತಾಳಂತ ನೋಡ್ರಿ. ಜಳಕ ಮಾಡೋಕೆ ಬಿಸಿನೀರನ್ನು ನಾವು ಅಡ್ವಾನ್ಸ್ ಕಾಸ್ಕೊಂಡೀವಿ. ಅದಕ್ಕೆ ಎಷ್ಟು ಬೇಕಂತಷ್ಟು ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೀವಿ. ಜಳಕ ಹಾಕಕ್ಕೆ ಚಾಲೂ ಮಾಡಿದ್ವಿ. ಮೈ ಭಾಳ ಕಿಚ್ಚು ಬಿಡತ್ತಿತ್ತು ಆಕಿದ. ಆ ಕಾರಣಕ್ಕಾಗಿ ನಾವು ಇವತ್ತು ಫ್ರೀಯಾಗಿ ಜಳಕನ ಹಾಕಾಕತ್ತೀವಿ. ಆಮೇಲೆ ಇವ್ರಿಗೆ ಹೆಂಗಪ್ಪ ಅಂದ್ರೆ ಶಾಂಪೂ ಆಗಲಿ ಸೋಪ್ ಆಗಲಿ ಸಪ್ರೇಟಾಗಿ ಸಿಗುತ್ತೆ ಮೆಡಿಕಲಲ್ಲಿ. ನಾವು ಯೂಸ್ ಮಾಡುವಂಥದ್ದಾಗಲಿ ಅವಳಿಗೆ ಹಾಕಿದ್ರೆ ಅವಳ ಕೂದಲೆಲ್ಲ ರಿಮೂವ್ ಆಗಕ್ಕೆ ಚಾಲೂ ಆಕತ್ತೆ. ಆ ಕಾರಣಕ್ಕಾಗಿ ನಾವು ಸಪ್ರೇಟಾಗಿ ಅವ್ರು ತೊಗೊಂಬಂದು ಹಾಕಕ್ಕೆ ಬೇಕಾಗ್ತೈತಿ. ಈಕಿಗೆ ಜಳಕ ಯಾವ ರೀತಿ ತಿಕ್ಸ್ಕೊಂಡು ಮಾಡಿದಳು ನೋಡ್ರಿ. ಯಾಕಂದ್ರೆ ಆಕಿಗೆ ಮೈ ಅಷ್ಟು ಕಿಚ್ಚು ಬಿಡತ್ತಿತ್ತು. ಫೈನಲಿಯಾಗಿ ಈಕೆ ಜಳಕನ ಹಾಕಿದ್ಲು. ಶಾಂತವಾಗಿ ಕುಂತ್ಕೊಂಡು ಹಾಕೋತಾಳ್ರಿ ಜಳಕ. ಗಲಾಟೆ ಅಂತೂ ಮಾಡೋಂಗಿಲ್ಲ. ಇನ್ನು ಟಾವೆಲೆ ಎಲ್ಲ ಒರೆಸ್ಕೊಂಡು ತೊಗೊಂಡು, ಯಾಕಂದ್ರೆ ಬೇಗ ಒರೆಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ನೆಗಡಿ ಬರುವಂತಹ ಸಾಧ್ಯತೆ ಇರ್ತೈತಿ. ಆ ಕಾರಣಕ್ಕಾಗಿ ಬೇಗ ಒರೆಸ್ಕೊಂಡು ತೊಗೊಂಡು ಇನ್ನೇನು ಮಾಡಬೇಕಪ್ಪ ಅಂದ್ರೆ ಇವಳನ್ನ ಪಿಂಜ್ರದಾಗ ತೊಗೊಂಡು ಹಾಕಬೇಕು. ಹಾಕಿದ್ನಿ ನೋಡ್ರಿ. ಬಿಸಿಲಲ್ಲಿ ಕುಣ್ಸಿದ್ದೀನಿ. ಬಿಸಿಲಲ್ಲಿ ಒಣಗಿಸ್ಕೋದ್ರಿಂದ ಕೂದಲು ಏನಾಗತ್ತಪ್ಪ ಅಂದ್ರೆ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೆ ಬಿಸಿಲಲ್ಲಿ ಕುಣ್ಸಿದ್ದೀನಿ. ಹೆಂಗೆ ಕೂತಾಳೆ ನೋಡ್ರಿ. ಫೈನಲಿ ರೋಜಿ ಈಸ್ ರೆಡಿ ಬಾಯ್.